ಹಿಂದೂಧರ್ಮದ ಭವ್ಯ ಇತಿಹಾಸದಲ್ಲಿ ಅಜರಾಮರವಾಗಿರುವ ಹೆಸರು ಲೋಕಮಾತೆ ಅಹಲ್ಯಾದೇವಿ ಹೋಳ್ಕರ್. ಕ್ಷೀಣವಾಗುತ್ತಿದ್ದ ಸನಾತನ ಧರ್ಮದ ಪುನರುತ್ಥಾನಕ್ಕೆ ಟೊಂಕ ಕಟ್ಟಿ ನಿಂತವರು. ಹಿಂದೂಗಳ ಆಸ್ಥಾಸ್ಥಾನವಾದ ಕಾಶಿ ವಿಶ್ವನಾಥ ಮಂದಿರವು ಸೇರಿದಂತೆ ನೂರಾರು ದೇವಾಲಯಗಳ ಪುನರ್ನಿರ್ಮಾಣ ಮಾಡಿದ ಲೋಕಮಾತೆ ಅಹಲ್ಯಾದೇವಿ ಹೋಳ್ಕರ್ 3 ಶತಮಾನದ ಹಿಂದೆಯೇ ಧಾರ್ಮಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಅವರು ಮಾಡಿರುವ ಕಾರ್ಯ ಅಪಾರ. ಮಹಾರಾಷ್ಟ್ರದ ಅಹಮದ್ ನಗರ್ ಜಿಲ್ಲೆ ಇಂದಿನ ಅಹಲ್ಯಾ ನಗರದ ಚೌಂಡಿ ಗ್ರಾಮದಲ್ಲಿ 1725ರ ಮೇ 31ರಂದು ಮಾಂಕೋಜಿ ಶಿಂಧೆ ಮತ್ತು ಸುಶೀಲಾಬಾಯಿ ಅವರ ಪುತ್ರಿಯಾಗಿ ಅಹಲ್ಯಾ ಅವರ ಜನನವಾಯಿತು. ಈ ಕೋಟೆಯ ಒಳಗಡೆ ಅಹಲ್ಯಾ ಅವರು ಹುಟ್ಟಿದ ಮನೆಯಿದೆ. ಪಕ್ಕದಲ್ಲಿ ಹರಿಯುತ್ತಿರುವುದು ಸೀನಾ ನದಿ. ಅವರ ಜನ್ಮಸ್ಥಳದ ಸುತ್ತ ಕೋಟೆಯನ್ನು ಕಟ್ಟಿ ಸಂರಕ್ಷಿಸಲಾಗಿದೆ. ಕೋಟೆಯ ಪ್ರವೇಶ ದ್ವಾರದ ಮುಖಾಂತರ ಒಳಗಡೆ ಹೋದರೆ ಉದ್ಯಾನವನ, ನವಗ್ರಹಗಳ ಸಚಿತ್ರ ವಿವರಣೆ ಇರುವ ಮೂರ್ತಿಗಳು, ನಕ್ಷತ್ರವನ ಮತ್ತು ಮಹಾದೇವ ಮಂದಿರವೂ ಸೇರಿ 4 ವಿಭಿನ್ನ ದೇವಸ್ಥಾನಗಳನ್ನು ಕಾಣಬಹುದು. ಅಹಲ್ಯಾದೇವಿಯವರ ಉದ್ದನೆಯ ಪುತ್ಥಳಿಯನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಪಕ್ಕದಲ್ಲಿ ಅಹಲ್ಯಾ ಮಾತೆಯ ಚಿತ್ರವಿರುವ ರಥ. ನಂತರ ಸಿಗುವ ದ್ವಾರವನ್ನು ಪ್ರವೇಶಿಸಿದರೆ ಅಹಲ್ಯಾಬಾಯಿ ಜನಿಸಿದ ಪುಟ್ಟ ಮನೆ ಎದುರಾಗುತ್ತದೆ. ಇಲ್ಲಿ ತುಳಸಿಯನ್ನು ಯಥೇಚ್ಛವಾಗಿ ಬೆಳೆಸಿರುವುದನ್ನು ಕಾಣಬಹುದು. ಅದನ್ನು ದಾಟಿ ನಡೆದರೆ ಮನೆಯ ವಿವಿಧ ಕೋಣೆಗಳನ್ನು ನೋಡಬಹುದು. ಅಡುಗೆ ಮನೆ, ವಿಶ್ರಾಮಗೃಹ, ಸ್ನಾನದ ಮನೆ, ಪೂಜಾಗೃಹ, ಸಭೆ ನಡೆಸುವ ದೊಡ್ಡ ಮತ್ತು ಪುಟ್ಟ ಕೊಠಡಿಗಳನ್ನು ಗಮನಿಸಬಹುದು. ಇಲ್ಲಿ ವಿಶೇಷವಾದದ್ದು ಮನೆಯ ಕೆಲವು ಕೋಣೆಗಳಿಂದ ಗುಪ್ತವಾದ ಸುರಂಗ ಮಾರ್ಗವಿರುವುದು. ಏನಾದರೂ ಅಪಾಯಕರ ಪರಿಸ್ಥಿತಿ ಬಂದರೆ ಎಲ್ಲಿದ್ದರೂ ಅಲ್ಲಿಂದಲೇ ಸುರಕ್ಷಿತವಾಗಿ ಹೊರಗೆ ಹೋಗುವ ವ್ಯವಸ್ಥೆ ಮಾಡಿರುವುದು. ಅಹಲ್ಯಾದೇವಿಯವರ ತಂದೆ ಊರಿನ ಪಟೇಲರಾಗಿದ್ದರು. ಊರ ಜನರ ಸಮಸ್ಯೆಗಳನ್ನ ಬಗೆಹರಿಸೋಕೆ ಪಂಚಾಯಿತಿ ಮಾಡುವುದಕ್ಕೆ ಈ ಚಾವಡಿಯನ್ನ ಉಪಯೋಗಿಸುತ್ತಿದ್ದರು. ಅವರ ಕಾರ್ಯಗಳನ್ನು ಹತ್ತಿರದಿಂದ ವೀಕ್ಷಿಸುತ್ತಿದ್ದ ಅಹಲ್ಯಾದೇವಿಗೆ ಮನೆಯೇ ಮೊದಲ ಪಾಠಶಾಲೆ. ಸೂಕ್ಷ್ಮಗ್ರಾಹಿಯಾದ ಅಹಲ್ಯಾದೇವಿ ತಮ್ಮ ತಂದೆಯವರಿಂದ ಚಿಕ್ಕಂದಿನಿಂದಲೇ ಧರ್ಮ, ನ್ಯಾಯ, ರಾಜನೀತಿ, ಪ್ರಜಾಪಾಲನೆ ಮುಂತಾದ ವಿಷಯಗಳನ್ನು ಆಳವಾಗಿ ಅರಿತಿದ್ದರು. ತುಂಬಾ ವಿಶಾಲವಾದ ಸ್ಥಳದಲ್ಲಿ ಆಗ 3 ಶತಮಾನಗಳ ಹಿಂದೆ ನಡೆಯುತ್ತಿದ್ದ ಕಾರುಬಾರುಗಳನ್ನು ನಾವಿಲ್ಲಿ ಕಾಣುತ್ತಿದ್ದೇವೆ. ಇಲ್ಲೊಂದು ರಾಜಗೃಹವಿದೆ. ಅಹಲ್ಯಾದೇವಿಯವರ ತಂದೆಯ ನಂತರ ಆಳುತ್ತಿದ್ದವರ ವಿವರಗಳು, ವಾಡೆ ಮತ್ತು ಅವರಿಗೆ ಸಂಬಂಧಿಸಿದ ಮೂರ್ತಿಗಳನ್ನು ಮಾಡಿಟ್ಟಿರುವುದನ್ನು ನಾವಿಲ್ಲಿ ಕಾಣುತ್ತೇವೆ. ಕರ್ನಾಟಕದ ವಿಜಯನಗರ ಕಟ್ಟಿದಂತಹ ಹಕ್ಕಬುಕ್ಕರ ಪ್ರತಿಮೆ, ಸಾಮ್ರಾಟ ಚಂದ್ರಗುಪ್ತ ಮೌರ್ಯ ಅವರ ಬಾಲ್ಯರೂಪದ ಶಿಲ್ಪಗಳನ್ನು ನಾವಿಲ್ಲಿ ನೋಡಬಹುದು. ಆಗ ರಾಜಸಭೆಯನ್ನು ಯಾವ ರೀತಿ ನಡೆಸುತ್ತಿದ್ದರು, ಪ್ರಜೆಗಳ ಸಮಸ್ಯೆಗಳಿಗೆ ಹೇಗೆ ಪರಿಹಾರಗಳನ್ನು ಮಾಡುತ್ತಿದ್ದರೆನ್ನುವುದನ್ನು ಅಲ್ಲಲ್ಲೇ ಉಬ್ಬು ಶಿಲ್ಪಗಳ ಮುಖಾಂತರ ತಿಳಿಸುವ ಪ್ರಯತ್ನ ಮಾಡಲಾಗಿದೆ. ಮರಾಠರ ಅಧಿಪತಿ ಪೇಶ್ವೆ ಬಾಜಿರಾವ್ ಅವರ ಸೈನ್ಯದ ಕಮಾಂಡರ್ ಮತ್ತು ಮಾಳ್ವಾ ಪ್ರದೇಶದ ಸುಬೇದಾರ್ ಮಲ್ಹಾರ್ ರಾವ್ ಹೋಳ್ಕರ್ ಪುಣೆಗೆ ಹೋಗುವ ದಾರಿಯಲ್ಲಿದ್ದ ಚೌಂಡಿ ಗ್ರಾಮದಲ್ಲಿ ವಿಶ್ರಮಿಸುತ್ತಿದ್ದಾಗ ಮಹಾದೇವ್ ಮಂದಿರದಲ್ಲಿ ಪೂಜಾ ಸೇವೆಯಲ್ಲಿ ನಿರತರಾದ 8 ವರ್ಷದ ಅಹಲ್ಯಾ ಅವರನ್ನ ನೋಡಿದರು. ಆಕೆಯ ದೈವಭಕ್ತಿ ಮತ್ತು ಸಚ್ಚಾರಿತ್ರ್ಯದಿಂದ ಪ್ರಭಾವಿತರಾದ ಮಲ್ಹಾರ್ ರಾವ್ ಹೋಳ್ಕರ್ ತಮ್ಮ ಮಗ ಖಂಡೇರಾವ್ ಅವರಿಗೆ ತಕ್ಕ ಪತ್ನಿ ಎಂಬ ಪೇಶ್ವೆಯವರ ಸಲಹೆ ಮೇರೆಗೆ
ಮಾಂಕೋಜಿ ಶಿಂಧೆ ಅವರ ಮುಂದೆ ಮದುವೆಯ ಪ್ರಸ್ತಾಪವಾಗಿ ಅಲ್ಲಿರುವ ಆಂಜನೇಯನ ದೇವಸ್ಥಾನದಲ್ಲಿ ನಿಶ್ಚಯ ನಡೆಯುತ್ತದೆ. 1733ರಲ್ಲಿ 8 ವರ್ಷದ ಅಹಲ್ಯ ಅವರ ವಿವಾಹ ಖಂಡೇರಾವ್ ಜೊತೆ ಪುಣೆಯ ಶನಿವಾರವಾಡೆಯಲ್ಲಿ ಸಂಪನ್ನಗೊಳ್ಳುತ್ತದೆ. ಕೋಟೆಯ ಒಳಗಡೆ ನಿಶ್ಚಿತಾರ್ಥ ಮತ್ತು ಮದುವೆಯ ದೃಶ್ಯಗಳನ್ನು ಚಿತ್ರಿಸಲಾಗಿದೆ. ಪುಟ್ಟ ಅಹಲ್ಯಾಳನ್ನ ಪಲ್ಲಕ್ಕಿಯಲ್ಲಿ ಕೂಡಿಸಿಕೊಂಡು ಪತಿಯ ಮನೆಗೆ ಕರೆದೊಯ್ಯುತ್ತಿರುವ ದೃಶ್ಯವನ್ನು ನಾವಿಲ್ಲಿ ನೋಡಬಹುದು. ಈ ದಂಪತಿಗೆ 1745ರಲ್ಲಿ ಮಾಲೋಜಿ ಎಂಬ ಗಂಡು ಮಗು ಮತ್ತು 1748ರಲ್ಲಿ ಮುಕ್ತಾಬಾಯಿ ಎಂಬ ಹೆಣ್ಣು ಮಗು ಜನಿಸಿತು. ಮದುವೆಯ ನಂತರ ಅಹಲ್ಯಾದೇವಿಯವರು ತಮ್ಮ ಪತಿಯ ಊರಾದ ಇಂದೋರ್ಗೆ ಬಂದರು. ಅಲ್ಲಿ ಮಾವ ಮಲ್ಹಾರ್ ರಾವ್ ಹೋಳ್ಕರ್ ಕಟ್ಟಿಸಿದಂತಹ ರಾಜವಾಡೆ ಇದು. ಮಹಲುಗಳ ಈ ವಾಡೆಯಲ್ಲಿ ಅನೇಕ ಕೋಣೆಗಳು ಜೊತೆಗೆ ಸಭೆ ನಡೆಸುತ್ತಿದ್ದಂತಹ ದೊಡ್ಡ ಕೋಣೆಗಳಿವೆ. ಕೆಳಗಿನ ದೊಡ್ಡ ಕೋಣೆಯಲ್ಲಿ ಹೋಳ್ಕರ್ ವಂಶದ ಆಡಳಿತದ ಮೊದಲನೇ ಮಲ್ಹಾರ್ ರಾವ್ ಅವರಿಂದ ಅಹಲ್ಯಾದೇವಿ ಸೇರಿದಂತೆ ಕೊನೆಯ ರಾಜ ಯಶವಂತರಾವ್ ಹೋಳ್ಕರ್ ವರೆಗೆ ಚಿತ್ರ ಸಮೇತ ವಿವರಗಳನ್ನು ಕೊಟ್ಟಿದ್ದಾರೆ. ಮಗ ಖಂಡೇರಾವ್ಗಿದ್ದ ದುಶ್ಚಟಗಳ ಅರಿವಿದ್ದುದರಿಂದ ಸೊಸೆ ಅಹಲ್ಯಾಗೆ ಆಡಳಿತ ಸೂತ್ರಗಳನ್ನು, ರಾಜಕೀಯ ಸ್ಥಿತಿಗತಿಗಳ ಮಾಹಿತಿ, ರಾಜ್ಯದ ಹಣಕಾಸು ವಿಷಯಗಳ ವಿಚಾರ ಮುಂತಾದ ಅನೇಕ ವಿಷಯಗಳ ಬಗ್ಗೆ ವಿವರವಾಗಿ ತಿಳಿಸಿಕೊಡುತ್ತಿದ್ದರು. ಒಮ್ಮೆ ಖಂಡೇರಾವ್ ಪಲ್ಲಕ್ಕಿಯಲ್ಲಿ ಕುಳಿತು ತಮ್ಮ ಸೇನೆಯನ್ನು ಪರಿಶೀಲಿಸುತ್ತಿದ್ದಾಗ ಮೊಘಲರ ಕಡೆಯವರು ಹಾರಿಸಿದ ತೋಪಿನ ಗುಂಡಿನಿಂದ ಹುತಾತ್ಮರಾಗುತ್ತಾರೆ. ಪತಿಯೊಡನೆ ಸತಿ ಹೋಗಲು ನಿರ್ಧರಿಸಿದ್ದ ಅಹಲ್ಯಾದೇವಿಯವರನ್ನು ಅವರ ಮಾವ ಮಲ್ಹಾರ್ ರಾವ್ ಅತ್ತೆ ಗೌತಮ್ಬಾಯಿ, ಮಗಳೇ, ನೀನು ಸತಿಯಾಗಿ ಹೋಗಬೇಡ, ನಮ್ಮ ಮಗನಂತೆ ನಮ್ಮ ಜೊತೆಗಿರು, ಪ್ರಜೆಗಳ ಸೇವೆ ಮಾಡು ಎಂದು ಹೇಳಿ ತಡೆಯುತ್ತಾರೆ. ಇದು ಇಂದೋರ್ನಲ್ಲಿರುವ ರಾಜವಾಡಿ ಪಕ್ಕದಲ್ಲಿರುವ ವಸ್ತು ಸಂಗ್ರಹಾಲಯ. ಮಲ್ಹಾರ್ ರಾವ್ ಹೆಸರಿನ ವಸ್ತು ಸಂಗ್ರಹಾಲಯದ ಒಳಗಡಿ ಇರಿಸುತ್ತಿದ್ದಂತೆ ಮಹಾದೇವನ ಮೂರ್ತಿ, ನಮಸ್ಕರಿಸಿ ಮುಂದಡಿ ಇಟ್ಟಾಗ ಮಾಳ್ವಾ ಪ್ರದೇಶದ ಆಡಳಿತದ ಸಂಪೂರ್ಣ ಮಾಹಿತಿ ಸಿಗುವ ಫೋಟೋಗಳು. ಅಹಲ್ಯಾದೇವಿಯವರು ಒಬ್ಬ ವಿನಮ್ರ, ಪರಿಶುದ್ಧ ಮತ್ತು ಅತ್ಯಂತ ಸಮರ್ಥ ಆಡಳಿತಗಾರರಲ್ಲಿ ಒಬ್ಬರಾಗಿದ್ದರು. ಸುಮಾರು 3 ದಶಕಗಳ ಕಾಲ ಹೋಳ್ಕರ್ ರಾಜ್ಯಕ್ಕೆ ಇವರಿಂದ ನಿರಂತರವಾಗಿ ಉತ್ತಮ ನ್ಯಾಯಪರ ಆಡಳಿತ ಸಿಕ್ಕಿತ್ತು. ಇದು ಅಹಲ್ಯಾದೇವಿಯವರು ಪೂಜೆ ಮಾಡುತ್ತಿದ್ದ ಪೂಜಾಗೃಹ. ಇದರ ಬಗ್ಗೆ ಪೂಜೆ ಮಾಡುವ ಅರ್ಚಕರು ವಿವರಣೆಯನ್ನು ನೀಡುತ್ತಾರೆ. इस मंदिर की विशेषता यह है कि अहिल्याबाई ने जनता की सोच करके इसका निर्माण ऐसा कि यहाँ 12 ज्योतिर्लिंगों का स्थापना है. 12 ज्योतिर्लिंगों की स्थापना इस वजह से कर ली है कि आज के ज़माने में हर व्यक्ति 12 ज्योतिर्लिंगों को नहीं जा सकता है. तो उन्होंने आगे की एक ऐसी कल्पना करके इसकी स्थापना करी कि हर व्यक्ति यहाँ एक ही जगह आए और पूर्ण 12 ज्योतिर्लिंगों के उसको एक ही समय और एक ही स्थान पे पूर्ण दर्शन हो जाए. और उसकी स्थापना ऐसी है कि आज की तारीख में जहाँ 12 ज्योतिर्लिंग स्थापित है वहाँ से एक एक शिव जी की पिंडी वो लाए उस समय, और उस पिंडी को लाकर फिर उन्होंने अपने गर्भगृह में स्थापना करी है, जो आज ये 12 ज्योतिर्लिंग कहलाता है. ये पूर्ण 12 ज्योतिर्लिंग कहलाता है. ये जो है पूरा सौराष्ट्रे सोमनाथं च श्रीशैले मल्लिकार्जुनम उज्जैन्यां महाकाल ओंकारम अमलेश्वरम
परल्यां वैद्यनाथं च दाक्षिण्यां भीमशङ्कर सेतुवन्धैतु रामेशं नागेशं दारुगावने वाराणस्यां तु विश्वेशं त्र्यम्बकं गौतमीतटे हिमालये तु केदारं वृष्णं च शिवालये एतानि ज्योतिर्लिङ्गानि सायं प्रातः पठन्नरः सप्तजन्मकृतं पापं स्मरणेन विनश्यति. ಉದಾರ ಮನಸ್ಸಿನ ರಾಣಿಯಾದ ಅಹಲ್ಯಾದೇವಿಯವರು ತಮ್ಮ ಪ್ರಜೆಗಳನ್ನು ಮಕ್ಕಳಂತೆ ಕಂಡರು. ಅವರು ನೂರಾರು ಜನೋಪಯೋಗಿ ಕೆಲಸಗಳನ್ನು ಕೈಗೊಂಡರು. ಹೆಣ್ಣು ಮಕ್ಕಳು ತಮ್ಮ ಸಂರಕ್ಷಣೆ ಮತ್ತು ಯುದ್ಧ ನೀತಿಗಳನ್ನು ತಿಳಿದಿರಬೇಕು ಎಂದು ನಿರ್ಧರಿಸಿ ರಾಜ್ಯದ ಸ್ತ್ರೀಯರಿಗೆ ಆತ್ಮರಕ್ಷಣೆ, ಯುದ್ಧ ಕೌಶಲ್ಯ, ತೋಪು ಹಾರಿಸುವ ತಂತ್ರ ಮುಂತಾದವುಗಳ ಬಗ್ಗೆ ತರಬೇತಿ ನೀಡುತ್ತಾರೆ. ಅದರ ಚಿತ್ರಗಳನ್ನು ನಾವು ಇಲ್ಲಿ ಕಾಣಬಹುದು. ಅಹಲ್ಯಾದೇವಿ ವಿಶಾಲ ಮನಸ್ಸಿನ ಉತ್ತಮ ಯೋಜನೆಯ ಕುಶಾಗ್ರಮತಿ. ಒಬ್ಬ ಆಡಳಿತಗಾರಳಾಗಿ ತನ್ನ ಪ್ರಜೆಗಳ ಯೋಗಕ್ಷೇಮಕ್ಕಾಗಿ ರಸ್ತೆಗಳು, ಬಾವಿಗಳು, ಕೆರೆಕಟ್ಟೆಗಳು, ಸ್ನಾನಘಟ್ಟಗಳು, ಧರ್ಮಶಾಲೆಗಳು, ಕೃಷಿಯಲ್ಲಿ ಅಭಿವೃದ್ಧಿ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಎರಡೂವರೆ ದಶಕಗಳ ಹಿಂದೆ ಒಬ್ಬ ಮಹಿಳೆ ಇಷ್ಟೆಲ್ಲಾ ಮಾಡಿದ್ದಾರೆ ಎನ್ನುವುದು ಯೋಚಿಸಿದಾಗ ಆಕೆ ವ್ಯಕ್ತಿಯಲ್ಲ, ಶಕ್ತಿ. ಎಲ್ಲವನ್ನೂ ಇಲ್ಲಿ ಚಿತ್ರಗಳ, ಗೊಂಬೆಗಳ ಮುಖಾಂತರ ತಿಳಿಸುವ ಪ್ರಯತ್ನ ಮಾಡಲಾಗಿದೆ. 3 ದಶಕಗಳ ಹಿಂದೆ ರಾಜಮನೆತನದಲ್ಲಿ ಉಪಯೋಗಿಸಿದ ವಸ್ತುಗಳನ್ನು ಇಲ್ಲಿ ನೋಡಬಹುದು. ಅಂದು ರಾಜರು ಅನೇಕರಿದ್ದರು, ಆದರೆ ಅಹಲ್ಯಾಮಾತೆಯಂತೆ ಯಾರೂ ಆಡಳಿತ ನಡೆಸಲಿಲ್ಲ ಎನ್ನುತ್ತಾರೆ ಅಲ್ಲಿನ ಜನ. ಅಹಲ್ಯಾದೇವಿಯವರು ಕೆಲಕಾಲ ಇಂದೋರ್ಗೆ ಹತ್ತಿರವಿರುವ 25 ಕಿಲೋಮೀಟರ್ ದೂರವಿರುವ ಕಂಪೆಲ್ಲಾ ಗ್ರಾಮದಲ್ಲಿದ್ದು ಸುತ್ತಮುತ್ತಲಿನ ಪ್ರದೇಶಗಳ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದರು. ಕಂಪೆಲ್ಲಾದಲ್ಲಿ ಅವರಿದ್ದ ವಾಸಸ್ಥಳವಿದು. ಬಿದ್ದು ಹೋಗುವ ಸ್ಥಿತಿಯಲ್ಲಿದೆ. ಅದೇ ಆವರಣದಲ್ಲಿರುವ ಅವರೇ ನಿರ್ಮಿಸಿರುವ ಮಹಾದೇವನ ಮಂದಿರ, ಬಾವಿಗಳು, ಕಚೇರಿ ಅಂದರೆ ಆಡಳಿತ ನಡೆಸಲು ಇದ್ದ ದೊಡ್ಡ ಮೈದಾನ. ಕಂಪೆಲ್ಲಾಗೆ ಹೋಗುವ ರಸ್ತೆಯಲ್ಲಿರುವ ಅಹಲ್ಯಾದೇವಿ ನಿರ್ಮಿಸಿರುವ 2 ಮಹಲಿನ ಗುಟುಕೇಶ್ವರ ಮಂದಿರವಿದು. ಹೊರ ಆವರಣದಲ್ಲಿರುವ 4 ಕಲ್ಯಾಣಿಗಳು. ವಿಶಾಲವಾದ ಆವರಣ ದಾಟಿ ಗುಹೆ ಆಕಾರದಲ್ಲಿರುವ ಗರ್ಭ ಮಂದಿರ ಪ್ರವೇಶಿಸುತ್ತಿದ್ದಂತೆ ಶಿವಲಿಂಗ, ಅದರ ಹಿಂದೆ ಇತರೆ ದೇವರ ಮೂರ್ತಿಗಳು, ಪಕ್ಕದಲ್ಲಿ ಅಹಲ್ಯಾದೇವಿ ಮೂರ್ತಿ ಸಹ ಇದೆ. ಒಳಗಡೆ ಇರುವ ಪ್ರಕೃತಿ ನಿರ್ಮಿತ ಕೊಳ, ಅಲ್ಲಿರುವ ಜಲ ಎಲ್ಲಿಂದ ಬರುತ್ತದೆ ಎನ್ನುವುದು ತಿಳಿದಿಲ್ಲವೆನ್ನುತ್ತಾರೆ ಅರ್ಚಕರು. ಪ್ರಶಾಂತವಾದ ಸ್ಥಳವಿದು. ಇದೇ ರೀತಿ ಸುತ್ತಮುತ್ತ ಪ್ರದೇಶಗಳಲ್ಲಿ ಸಹ ಅಹಲ್ಯಾದೇವಿಯವರು ಅನೇಕ ಮಂದಿರಗಳನ್ನು ನಿರ್ಮಿಸಿರುವ ಬಗ್ಗೆ ಅರ್ಚಕರಿಂದ ಮಾಹಿತಿ ಸಿಗುತ್ತದೆ. ಈ ಸ್ಥಳ ಇಂದೋರ್ನಲ್ಲಿರುವ ಛತ್ರಿ ಎಂದು ಹೇಳುವ ಸ್ಥಳ. ಇಲ್ಲಿ ಅಹಲ್ಯಾದೇವಿಯವರು ಕಟ್ಟಿಸಿರುವ ಮಾವ ಮಲ್ಹಾರ್ ರಾವ್ ಮತ್ತು ಅತ್ತೆ ಗೌತಮ್ಬಾಯಿ ಮತ್ತು ಪತಿ ಖಂಡೇರಾವ್ ಹೆಸರಿನ ಸಮಾಧಿಗಳನ್ನು ನೋಡಬಹುದು. ವಿಶೇಷವೆಂದರೆ ಎಲ್ಲ ಕಟ್ಟಡಗಳನ್ನು ಮಂದಿರದ ಹಾಗೆ ನಿರ್ಮಿಸಲಾಗಿದೆ. ಒಳಗಡೆ ಶಿವಲಿಂಗ ಪ್ರತಿಷ್ಠಾಪನೆಯನ್ನು ಖುದ್ದು ಅಹಲ್ಯಾದೇವಿ ಮಾಡಿರುವುದಾಗಿ ತಿಳಿಸುತ್ತಾರೆ. ಖಂಡೇರಾವ್ ಹೆಸರಿನ ಈ ಕಟ್ಟಡದಲ್ಲಿ ಶಿವಲಿಂಗದ ಹಿಂದೆ ಆತನ 5 ಪತ್ನಿಯರ ಮೂರ್ತಿಗಳು ಮತ್ತು ವಿವರಗಳಿವೆ.
ಒಟ್ಟು 9 ಸಮಾಧಿಗಳ ಬೃಹತ್ ಕಟ್ಟಡಗಳು ಇಲ್ಲಿವೆ. ಕೆಲವು ಸೊಸೆ ಕೃಷ್ಣಾಬಾಯಿ ಮತ್ತು ತುಕೋಜಿರಾವ್ ಹೋಳ್ಕರ್ ಕಟ್ಟಿಸಿರುತ್ತಾರೆ. ಇಂದೋರ್ನಲ್ಲಿ ಹಿರಿಯ ಸಂಶೋಧಕರಾಗಿದ್ದ ಡಾಕ್ಟರ್ ಗಣೇಶ್ ಮತ್ಕರ್ ರವರು 500ಕ್ಕಿಂತ ಹೆಚ್ಚು ಅಹಲ್ಯಾದೇವಿಯವರ ಜೀವನದ ಆಡಳಿತದ ಸಾಕ್ಷ್ಯವಿರುವ ಪುಸ್ತಕಗಳನ್ನು ಸಂಗ್ರಹಿಸಿರುತ್ತಾರೆ. ಸತತ ಅರ್ಧ ದಶಕದ ಅವರ ಸಂಶೋಧನೆಯಿಂದ ಅನೇಕ ಪುಸ್ತಕಗಳನ್ನು ರಚಿಸಿದ್ದಾರೆ. ಈಗ ಅವರಿಲ್ಲ. ಇದೊಂದು ಮಹತ್ತರವಾದ ಸಾಧನೆ ಹೌದು. ಅವರ ಮಗ ಸುನೀಲ್ ಮತ್ಕರ್ ಅವುಗಳನ್ನು ಸಂರಕ್ಷಣೆ ಮಾಡಿದ್ದಾರೆ. मेरे पिताजी ने रेवा अहिल्या विश्वविद्यालय से होलकर साहित्य के इतिहास पर पीएचडी का अध्ययन किया हुआ है. उसी अध्ययन के दौरान उन्होंने करीब 5000 पुस्तकों का होलकर इतिहास से संबंधित संग्रह अपने पास में संग्रहित किया है. उसमें से कुछ चुनिंदा पुस्तकें मैंने अभी आपके सामने बताई. और विशेष रूप से ये है कि मेरे पिताजी करीब 174 फ्लैक्स बोर्ड के आधार पर मातोश्री अहिल्या देवी के जीवन काल में किया गया कार्य अलग अलग स्थानों पर पहुंचाते थे. ಇಂದೋರ್ನ ಏರ್ಪೋರ್ಟ್, ಇಂದೋರ್ ವಿಶ್ವವಿದ್ಯಾಲಯ ಸೇರಿದಂತೆ ಮಧ್ಯಪ್ರದೇಶದ ಅನೇಕ ಕಡೆ ಪುಣ್ಯ ಶ್ಲೋಕ ಅಹಲ್ಯಾದೇವಿಯವರ ಹೆಸರಿನಲ್ಲಿ ಮಾಡಲಾಗಿದೆ. ಎಲ್ಲ ಕಡೆ ಅವರ ಸಾಧನೆಗಳ ಪರಿಚಯಿಸುವ ಚಿತ್ರಗಳು ಮತ್ತು ಅವರ ಮೂರ್ತಿಗಳನ್ನು ಕಾಣಬಹುದು. ದೆಹಲಿಯಲ್ಲಿ ಸಂಸತ್ತಿನ ಗ್ರಂಥಾಲಯ ಕಟ್ಟಡದ ಆವರಣದಲ್ಲಿ ಅಹಲ್ಯಾಬಾಯಿ ಅವರ ಪ್ರತಿಮೆಯನ್ನು ಕಾಣಬಹುದು. ವಿಧವೆಯರ ಸ್ವಾವಲಂಬನೆಗೆಂದು ಅವರಿಗೆ ನೇಯ್ಗೆಯ ತರಬೇತಿ ನೀಡಿ ಮಗ್ಗಗಳನ್ನು ಒದಗಿಸಿ ಮಾಹೇಶ್ವರಿ ಸೀರೆಗಳ ಉದ್ಯಮವನ್ನು ಸ್ಥಾಪಿಸಿದರು. ಆಗಿನ ಕಾಲದಲ್ಲಿಯೇ ಸ್ತ್ರೀ ಸಶಕ್ತೀಕರಣಕ್ಕೆ ಪ್ರೋತ್ಸಾಹ ನೀಡಿದ್ದರು. 300 ವರ್ಷಗಳ ನಂತರವೂ ಅವರಿಂದ ಆರಂಭವಾದ ಮಾಹೇಶ್ವರಿ ಸೀರೆಗಳ ನೇಯ್ಗೆಯ ಉದ್ಯಮ ಇಂದು ಸಹ ಚಾಲನೆಯಲ್ಲಿದ್ದು ವಿಶ್ವದಲ್ಲಿ ತನ್ನದೇ ಆದ ಹೆಸರು ಮಾಡಿದೆ. ಮಹೇಶ್ವರದ ಹೊರಭಾಗದಲ್ಲಿರುವ ಮಹಿಳಾ ಉದ್ಯಮಿ ಸೀಮಾ ಮಿಶ್ರಾ ನಡೆಸುತ್ತಿರುವ ಮಾಹೇಶ್ವರಿ ಸೀರೆ ಉತ್ಪಾದನಾ ಘಟಕ. राजमाता अहिल्याबाई होलकर ने जो ये साड़ियों की परंपरा शुरू की थी महिलाओं को सशक्त बनाने के लिए, आज से 300 साल पहले, we are proudly taking that forward through helping our women to develop those designs which are inspired by the fort on the Ahilyabai Holkar. So I left my career of pharmacy, I left Mumbai, Dubai, and I'm settled here and helping women. So I think I really need to share that राजमाता अहिल्याबाई होलकर ने जो परंपरा शुरू की थी उस परंपरा को हम आगे ले जा रहे हैं और महिलाओं को सशक्त बनाने में, विमेन एम्पावरमेंट में एक अहम भूमिका निभा रहे हैं. ಇಂದೋರ್ನಿಂದ 2 ಗಂಟೆ ರಸ್ತೆ ಪ್ರಯಾಣ ಮಾಹೇಶ್ವರ್. ದಾರಿಯ ಮಧ್ಯದಲ್ಲಿ ಜಾಮ್ಖೇಡ್ ದೊಡ್ಡ ಹೆಬ್ಬಾಗಿಲನ್ನು ದಾಟಿ ಮಾಹೇಶ್ವರಕ್ಕೆ ತಲುಪುತ್ತೇವೆ. ಅಹಲ್ಯಾದೇವಿಯವರ ಧಾರ್ಮಿಕ ಮನೋಭಾವವು ಅವರನ್ನು ಆಧ್ಯಾತ್ಮದೆಡೆ ಸೆಳೆಯುತ್ತಿದ್ದಂತೆ ನರ್ಮದೆಯ ತೀರದಲ್ಲಿ ತಮ್ಮ ಆಡಳಿತ ಮಾಡಲು ನಿರ್ಧರಿಸಿ ತಮ್ಮ ರಾಜಧಾನಿಯನ್ನು ಮಾಹೇಶ್ವರಕ್ಕೆ ಸ್ಥಳಾಂತರಿಸಿದರು. 1732ರಲ್ಲಿ ಮಲ್ಹಾರ್ ರಾವ್ ನಿರ್ಮಿಸಿದ್ದ ಕೋಟೆಯನ್ನು 1786ರಲ್ಲಿ ಮತ್ತಷ್ಟು ಭದ್ರಗೊಳಿಸಿದರು. ಮಾಹೇಶ್ವರ್ ಕೋಟೆಯ ಹೊರಭಾಗವಿದು. ಒಳಪ್ರವೇಶ ಮಾಡುತ್ತಿದ್ದಂತೆ ಅಷ್ಟಧಾತುಗಳಿಂದ ನಿರ್ಮಿಸಿದ ಅಹಲ್ಯಾದೇವಿಯವರ ಮೂರ್ತಿಯನ್ನು ನಾವು ಕಾಣಬಹುದು. ಹೋಳ್ಕರ್ ಸಂಸ್ಥಾನದ ಟ್ರಸ್ಟ್ನಿಂದ ಇಲ್ಲಿ ಉಚಿತ ಶಾಲೆಯೊಂದನ್ನು ನಡೆಸುತ್ತಿದ್ದಾರೆ. ರೇವಾ ಸೊಸೈಟಿ ನೇಯ್ಗೆಯ ವಸ್ತುಗಳ ಮಾರಾಟ ಮಳಿಗೆ ಇಲ್ಲಿದೆ. ಅಹಲ್ಯಾದೇವಿಯವರು ಆಡಳಿತ ನಡೆಸುತ್ತಿದ್ದ ಸ್ಥಳವಿದು. ನದಿಗೆ ನಮಸ್ಕರಿಸಿ ತಮ್ಮ ಕೆಲಸ ಆರಂಭಿಸುವ ಪದ್ಧತಿ ಇಟ್ಟುಕೊಂಡಿದ್ದರು. ಮಹಾದೇವನ ಮಹಾನ್ ಭಕ್ತೆಯಾಗಿದ್ದ ಅಹಲ್ಯಾದೇವಿಯವರು ಸದೈವ ತಮ್ಮ ಬಳಿ ಶಿವಲಿಂಗವನ್ನು ಇಟ್ಟುಕೊಂಡಿರುತ್ತಿದ್ದರು. ತಮ್ಮ ಆಡಳಿತ ಕಾಲದಲ್ಲಿ ಯಾವುದೇ ತೀರ್ಪು ಅಥವಾ ತೀರ್ಮಾನ ಮಾಡಬೇಕಾದರೂ ಅವರು ಮಹಾದೇವನ ಸಮ್ಮುಖದಲ್ಲಿ ದೈವಸ್ಮರಣೆ ಮಾಡಿ ನೀಡುತ್ತಿದ್ದರು. ಕೋಟೆಯ ಒಳಭಾಗದಲ್ಲಿ ಶಸ್ತ್ರಾಗಾರವಿದ್ದು ಅದರಲ್ಲಿ ಅನೇಕ ಬಂದೂಕುಗಳು ಇರುವುದನ್ನು ಕಾಣಬಹುದು. ಅವರು ಉಪಯೋಗಿಸುತ್ತಿದ್ದ ಪಲ್ಲಕ್ಕಿಗಳು ಇಲ್ಲಿವೆ. ಒಂದು ಪುಟ್ಟ ಶಾಸನವಿದೆ. ವಿಶೇಷವಾಗಿ ಈ ಫೋಟೋ ಕೈಯಿಂದ ಬರೆದಿರುವುದು ಎನ್ನುತ್ತಾರೆ. ಸಾರ್ವಜನಿಕರಿಗೆ ಇಲ್ಲಿ ಪ್ರವೇಶವಿಲ್ಲ. ಅಹಲ್ಯಾದೇವಿಯವರು ಪೂಜೆ ಮಾಡುವಾಗ ಬರೆದಂತಹ ಪೇಂಟಿಂಗ್ ಇದೆ. ಬಹು ಸುಂದರ ದೃಶ್ಯ. ಇಲ್ಲಿ ಅಹಲ್ಯಾದೇವಿಯವರ ಖಾಸಗಿ ಪೂಜಾಗೃಹವಿದೆ. ಅವರ ಶಿವಭಕ್ತಿ ಎಷ್ಟಿತ್ತೆಂದರೆ
ಪ್ರತಿದಿನ ನರ್ಮದಾ ತಟದಿಂದ ಮಣ್ಣು ತಂದು 1001 ಶಿವಲಿಂಗ ಮಾಡಿ ಅವುಗಳ ಅರ್ಚನೆ ನಡೆಯುತ್ತಿತ್ತು. ಆದರೆ ಈಗ 7 ಜನ ಬ್ರಾಹ್ಮಣರು 7 ಲಿಂಗಗಳನ್ನು ಮಾಡಿ ಪೂಜೆ ಸಲ್ಲಿಸಿ ನದಿಗೆ ಬಿಡುತ್ತಾರೆ. ಇದು ಕೋಟೆಗೆ ಹೊಂದಿಕೊಂಡಂತಿರುವ ನರ್ಮದಾ ನದಿ ತಟದಲ್ಲಿರುವ ಅಹಿಲೇಶ್ವರ ಮಹಾದೇವ ಮಂದಿರ. ಅಹಲ್ಯಾದೇವಿಯವರು ಪ್ರತಿನಿತ್ಯ ನದಿಗೆ ನಮಸ್ಕರಿಸಿ ಇಲ್ಲಿ ಬಂದು ಪೂಜೆ ಸಲ್ಲಿಸುತ್ತಿದ್ದರಂತೆ. ಈ ಮಂದಿರದ ಪ್ರತಿ ಕಂಬಗಳಲ್ಲಿ ಕೆತ್ತಿರುವ ಚಿತ್ರಗಳೇ ಮಾಹೇಶ್ವರಿ ಸೀರೆಯಲ್ಲಿರುವ ಬಾರ್ಡರ್ಗಳು. ಮುಂದಿರುವ ಸಮಾಧಿ ವಿಠೋಬಾರಾವ್ ಹೋಳ್ಕರ್ ಅವರದ್ದು. ವಿಶೇಷವಾಗಿ ಕಮಲದ ಎಲೆಗಳ ಆಕಾರದಲ್ಲಿರುವ ಸಮಾಧಿ ಇದು. ವಿಶಾಲವಾದ ಈ ಆವರಣದಲ್ಲಿ ಕಲ್ಲಿನ ಕೆತ್ತನೆಗಳು ಮನ ಮುಗ್ಧಗೊಳಿಸುತ್ತವೆ. ನರ್ಮದಾ ನದಿಯ ಈ ತಟದಲ್ಲಿ ಶಿವಮಂದಿರವಿದೆ. ಬಾಣೇಶ್ವರ ದೇವಸ್ಥಾನ ನದಿ ಮಧ್ಯದಲ್ಲಿವೆ. ತಟದಲ್ಲಿ ಸ್ನಾನಘಟ್ಟಗಳಿವೆ. ಅಹಲ್ಯಾದೇವಿಯವರು ಆಗಸ್ಟ್ 13, 1795ರಂದು ತಮ್ಮ 70ನೇ ವಯಸ್ಸಿನಲ್ಲಿ ಮಾಹೇಶ್ವರದಲ್ಲಿ ಇಹತ್ಯಾಗ ಮಾಡಿದರು. ಅವರ ಸಮಾಧಿ ನದಿ ದಡದಲ್ಲಿ ನಿರ್ಮಿಸಲಾಗಿದೆ. ಪರಮಶಿವ ಭಕ್ತೆಯಾದ ಅಹಲ್ಯಾದೇವಿಯವರು ದೇಶದ 21 ಶಿವನ ಕ್ಷೇತ್ರದಲ್ಲಿ ಯಾತ್ರಾರ್ಥಿಗಳಿಗೆಂದು ಛತ್ರವನ್ನು ನಿರ್ಮಿಸಿದ್ದಾರೆ. ಅವುಗಳ ಪೈಕಿ ಗೋಕರ್ಣ ರಥಬೀದಿಯಲ್ಲಿರುವ ಛತ್ರವು ಒಂದೆನಿಸಿದೆ. ಇಂದಿಗೂ ಪುರಾಣ ಪ್ರಸಿದ್ಧ ಗೋಕರ್ಣ ಕ್ಷೇತ್ರದಲ್ಲಿ ಅಹಲ್ಯಾದೇವಿಯವರ ಹೆಸರಿನಲ್ಲಿ ನಿತ್ಯ ಪೂಜೆ ಸಲ್ಲಿಕೆಯಾಗುತ್ತಿದೆ. ಇಲ್ಲಿ ಅವರ ಮಾವನ ಹೆಸರಿನಲ್ಲಿ ನಿರ್ಮಿಸಿದ ರೇವಾಳೇಶ್ವರ ದೇವಸ್ಥಾನವಿದೆ. ಕಾಶಿ ವಿಶ್ವನಾಥ ಮಂದಿರ ಪುನರ್ನಿರ್ಮಾಣದ ಜೊತೆಗೆ ಮಣಿಕರ್ಣಿಕಾ ಘಾಟ್ ಅನ್ನು ಸ್ನಾನಗಳಿಗಾಗಿ ಅನುವುಗೊಳಿಸಿ, ಗಂಗಾ ಆರತಿಗಾಗಿ ದಶಾಶ್ವಮೇಧ ಘಾಟ್ ಅನ್ನು ಅನುವುಗೊಳಿಸಿದ ಘನತೆ ಈಕೆಯದ್ದೇ. ಅಹಲ್ಯಾ ಮಾತೆ ಉಜ್ಜಯಿನಿಯ ಮಹಾಕಾಳನನ್ನು ನೋಡಲು ಬರುವ ಭಕ್ತಾದಿಗಳ ಅನುಕೂಲಕ್ಕಾಗಿ ನರ್ಮದೆಯ ತೀರದಲ್ಲಿ ಹಾಗೂ ಇತರ ಪುಣ್ಯ ನದಿ ತಟಗಳಲ್ಲಿ ಸ್ನಾನಘಟ್ಟಗಳನ್ನು ಕಟ್ಟಿಸಿದರು. ಶ್ರೀನಗರ, ಹರಿದ್ವಾರ, ಕೇದಾರ್ನಾಥ್, ಬದ್ರಿನಾಥ್, ಪ್ರಯಾಗ್, ನೈಮಿಷಾರಣ್ಯ, ಜಗನ್ನಾಥಪುರಿ, ರಾಮೇಶ್ವರಂ, ಸೋಮನಾಥ, ಮಹಾಬಲೇಶ್ವರ ಮುಂತಾದೆಡೆ ಮೊಘಲರಿಂದ ನಾಶವಾದ 100 ದೇವಾಲಯಗಳ ಪುನರ್ನಿರ್ಮಾಣ ಮಾಡಿಸಿದರು. ಹಲವಾರು ತೀರ್ಥಕ್ಷೇತ್ರಗಳಲ್ಲಿ ಆಸ್ತಿಕರ ಸೌಕರ್ಯಕ್ಕಾಗಿ ಧರ್ಮಛತ್ರ, ಯಾತ್ರಿ ನಿವಾಸ, ಭೋಜನ ಶಾಲೆ ಇತ್ಯಾದಿಗಳನ್ನು ನಿರ್ಮಿಸಿದರು. बंगलौर की धरा पर भी लोक माता अहिल्याबाई जी का त्रिशताब्दी वर्ष पर पूरे भारत में जगह जगह तीर्थों में, नगरों में अनेक उनके स्मृति के कार्य संपन्न हो रहे हैं कि उन्होंने समाज के लिए राज्य के साथ साथ क्या कार्य किए हैं, जो महिलाओं को, महिला शक्ति को बढ़ावा देने के लिए उन्होंने स्वयं आगे आकर के स्वयं भगवान शाम सदाशिव को समर्पण भाव के साथ न्याय व्यवस्था, दंड व्यवस्था, साथ ही साथ प्रजा को पोषण प्राप्त हो पाए, उन्होंने इस पर दया भी की है और दंडित भी किया है. लोक माता जी का आदर्श आज हम, क्योंकि हमारा ज्योतिर्मठ अवान्तर भानपुरा पीठ भी होलकर परिवार की ही देन है. मैं होलकर की रियासत में ही हमारे पूर्व आचार्य ज्योतिर्मठ अवान्तर भानपुरा पीठ में आकर बद्रिकाश्रम से आज के 250 साल वर्षों से पहले से जो आज भी भानपुरा में होलकर की छतरी विख्यात है. महिला होकर के उन्होंने जो कार्य किया है वो बहुत ही प्रशंसनीय और अनुकरणीय है. अहिल्या देवी लोक माता
के त्रिशताब्दी वर्ष के अंतर्गत पूरे वर्ष भर, भारतवर्ष ही नहीं विदेशों में भी जो कार्यक्रम आयोजित किए जा रहे हैं, अहिल्या माता ने मूल सबको स्पर्श किया हुआ है। कोई भी क्षेत्र ऐसा नहीं रहा जहाँ उनका स्पर्श नहीं हो, फिर नारी कल्याण हो या सामाजिक हो या धार्मिक हो, प्रत्येक क्षेत्र के अंतर अपना उनका कार्य दिखता है, इसलिए इनको लोक माता बोला जाता है। मेरा ये सुझाव है कि प्रत्येक महीने में एक कार्यक्रम अहिल्या माता के ऊपर जगह जगह पर जाके किए जाए, जिससे कि वो हमेशा जागृत तो है ही, पर लोक कल्याण के माध्यम से लोगों तक उनके आवाज़, उसके कार्य को पहुँचे और लोगों को प्रेरणा मिले कि अहिल्या ने जो कार्य किया हुआ है वो देश हित में आज भी प्रासंगिक है और देश में उस कार्य के माध्यम से जन जागृति होकर देश उन्नति कर सकता है। सद्गुरुनाथ महाराज की जय। अहिल्या बाई से हम ले सकते हैं कितने लोगों को उन्होंने जोड़ के रखा था, लोगों को जोड़ के चलना। आसपास के दूसरे भी राजा हो तो उनसे अहिल्या माता के संबंध बहुत अच्छे थे, तो कैसे सबको जोड़ करके चलना, विरोधी को भी कैसे अपना बनाना, ऐसे कई और महिलाओं को सशक्त, महिलाओं को अधिकार उस जमाने में दिया कि अगर पति की मृत्यु होती है तो पति की संपत्ति में स्त्री का अधिकार है। पहले ऐसा नहीं था, सरकार जमा होती थी, तो अहिल्या माता ने कहा ऐसा नहीं होगा, उसको अधिकार रहेगा। वो क्या करना चाहती है, अगर उसको दत्तक लेते थे ना, यानी अडॉप्ट करना है तो अडॉप्शन का भी अधिकार उसको दिया। ये ऐसी छोटी छोटी बातें अगर हम अहिल्या बाई के चरित्र से सीख सकते हैं और इसलिए उसका महत्व है। लोक माता अहिल्याबाई होलकर त्रिशताब्दी समारोह समिति के अंतर्गत एवं राष्ट्रीय स्वयंसेवक संघ के तत्वावधान में हिंदुस्तान भर में, पूरे भारतवर्ष में देवी अहिल्या के 300वें जन्म जयंती वर्ष को मनाया जा रहा है। यह संपूर्ण वर्ष में हम अहिल्या देवी के कार्य, उनके धार्मिक आध्यात्मिक सोच को जन जन तक पहुंचाने का कार्य करेंगे। आगे आने वाले समय में अनेक कार्यक्रमों के माध्यम से विशेषतः नारी शक्ति, नारी संबलता एवं नारी उत्थान के मामले में भी कार्यक्रम होंगे। अहिल्या माँ साहब के द्वारा जो नारी सशक्तिकरण के कार्य किए गए हैं एवं जो उनके कार्यक्रम चल रहे थे, उन्हें भी हम आगे आने वाले समय में जनता के बीच में लाकर नारी उत्थान एवं समाज उत्थान के ದಿಶಾ में ಕಾರ್ಯ ಕರೆಂ। ಲೋಕಮಾತಾ ಅಹಿಲ್ಯಾಬಾಯಿ ಬಗ್ಗೆ ಮಾತಾಡೋದು ನನಗೆ ತುಂಬ ಸಂತೋಷವಾಗ್ತಾ ಇದೆ। ಎಕ್ಸ್ಟ್ರಾರ್ಡಿನರಿ ಸೂಪರ್ ಅಡ್ಮಿನಿಸ್ಟ್ರೇಟರ್ ಆಗಿ ಕಂಡು ಬರ್ತಾರೆ। ರೈತರಿಗೆ ವ್ಯವಸಾಯ ಮಾಡಲಿಕ್ಕೆ ನೀರು ಕೊಡೋದು ಮತ್ತು ಅವ್ರಿಗೆ ಯಾವ ರೀತಿ ಒಳ್ಳೆ ಉತ್ಪಾದನೆ ಮಾಡ್ಬೋದು ಅಂತೆಲ್ಲ ದಾರಿ ತೋರಿಸ್ತಾ ಇದ್ರು। ಅವರು ಏನು ಉತ್ಪಾದನೆ ಮಾಡ್ತಾರೆ ಅದನ್ನ ನೋಡಿ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ರು। ಆಧುನಿಕವಾಗಿ ನಾವು ಏನು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಅದು ಮಾಡ್ತಾ ಇದ್ರು। ಪ್ರತಿ ವರ್ಷ ಇಡೀ ದೇಶದಲ್ಲಿ ಮೇ 31 ನಾವು ಒಂದು ಒಳ್ಳೆ ಕಾರ್ಯಕ್ರಮಗಳು ಮಾಡಿ ಅವ್ರಿಗೆ ನೆನೆಸ್ಕೊಂಡು ಕಾರ್ಯಕ್ರಮಗಳು ಮಾಡಬಹುದು। ಮೇ 31 ಅವರ ಹುಟ್ಟಿದ ದಿವಸ ಇರೋದ್ರಿಂದ ಕೇಂದ್ರ ಸರ್ಕಾರ ಅವರ ಹೆಸರ ಮೇಲೆ ಒಂದು ಅವಾರ್ಡ್ ಏನಾದರೂ ಘೋಷಣೆ ಮಾಡಿದ್ರೆ, ಬೇರೆ ಯಾವ್ದಾದ್ರು ಫೀಲ್ಡ್ ಅಲ್ಲಿ ಎಕ್ಸಲೆನ್ಸ್ ಯಾರು ಅಚೀವ್ ಮಾಡಿದ್ದಾರೆ ಅವ್ರಿಗೆ ಒಂದು ಅವಾರ್ಡ್ ಕೊಡಿಸೋದು ಒಂದು ಕಾರ್ಯಕ್ರಮ ಇಟ್ಕೊಳ್ಬಹುದು। ಅದ ನಂತರ ನಾವು ಹೆಣ್ಮಕ್ಳಿಗೆ ಒಬ್ಬ ಲೀಡರು ಅಂದರೆ ಹೇಗಿರಬೇಕು ಅಂತ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅವ್ರ ಹೆಸರ ಮೇಲೆ ಮಾಡಿದರೆ ತುಂಬ ಜನರು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಜಿಲ್ಲೆ ಮಟ್ಟದಲ್ಲಿ ಇರುವ ಹೆಣ್ಮಕ್ಕಳಿಗೆ ಆಡಳಿತ ವ್ಯವಸ್ಥೆ ಬಗ್ಗೆ, ಆಮೇಲೆ ಅವರು ಯಾವ ರೀತಿ ಸರ್ಕಾರ ಕಾರ್ಯಕ್ರಮಗಳು ಮುಂದೆ ತಗೊಂಡು ಹೋಗ್ಬೋದು ಅಂತ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಕೊಟ್ಟರೆ ಅವರೆಲ್ಲರಿಗೆ ಅದು ಉಪಯೋಗ ಆಗ್ತದೆ ಅಂತ ನಾವೆಲ್ಲರೂ. ರಾಣಿ ಅಹಲ್ಯಾಬಾಯಿ ಪರಮ ಶಿವಭಕ್ತೆ. ಎಲ್ಲ ರಾಜರು ತಮ್ಮ ಸಾಮ್ರಾಜ್ಯ ವಿಸ್ತರಿಸುತ್ತಾ ಹೋದರೆ ಅಹಲ್ಯಾಬಾಯಿ ನಶಿಸಿ ಹೋಗುತ್ತಿರುವ ಶಿವ ಮಂದಿರಗಳನ್ನು ಜೀರ್ಣೋದ್ಧಾರ ಮಾಡುತ್ತಾ ಹೋದರು. ಒಮ್ಮೆ ಕಾಶಿಯ ಗಂಗಾ ನದಿಯಲ್ಲಿ ಸ್ನಾನಕ್ಕೆಂದು ಮುಳುಗಿದಾಗ ಕೈಗೆ ತಾಗಿದ ವಸ್ತುವನ್ನು ಹೆಕ್ಕಿದಾಗ ಅದು ಶಿವಲಿಂಗವಾಗಿತ್ತಂತೆ. ಅದರ ನೆನಪಿಗಾಗಿ ಎಲ್ಲ ಕಡೆಯೂ ಅಹಲ್ಯಾಬಾಯಿ ಕೈಯಲ್ಲಿ ಶಿವಲಿಂಗ ಹಿಡಿದ ಮೂರ್ತಿಯನ್ನೇ ಸ್ಥಾಪಿಸಲಾಗಿದೆ.
ಭರತ ಖಂಡದ ಉದ್ದಗಲಕ್ಕೂ ನಡೆಸಿದ ದೇವಿ ಅಹಲ್ಯಾಬಾಯಿಯ ಕೆಲಸಗಳು ಕಣ್ಣು ಮುಂದೆ ಬಂದಾಗ, ಆ ಆದರ್ಶಗಳನ್ನು ಮುಂದಿಟ್ಟುಕೊಂಡಾಗ ಏನು ಮಾಡಬಹುದು ಎಂದು ಇಂದಿನ ಯುವ ಜನತೆ ಯೋಚಿಸಿದಾಗ ಆಕೆಯ ನಾಯಕತ್ವ ಅನುಕರಣೀಯ, ಸ್ವಾಭಿಮಾನ ಮತ್ತು ಹಕ್ಕುಗಳ ಬಗ್ಗೆ ಎಚ್ಚರಗೊಳ್ಳುವುದು, ಸಾಮಾಜಿಕ ಸಮರಸತಾ, ಧಾರ್ಮಿಕ ಚಿಂತನೆ ದೇಶದ ಉದ್ದಗಲಕ್ಕೂ ನಡೆಯಬೇಕಿದೆ. ಸಮಾಜದಲ್ಲಿ ಎಲ್ಲೆಲ್ಲಿ ಪರಿವರ್ತನೆಯ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಅಹಲ್ಯಾಬಾಯಿಯ ಪ್ರೇರಣೆಯನ್ನು ತೆಗೆದುಕೊಂಡು ಪರಿವರ್ತನೆ ಮಾಡಬಹುದು. ಪ್ರೇರಣಾದಾಯಕ ದೇವಿ ಅಹಲ್ಯಾಬಾಯಿ ಎಲ್ಲ ಕೆಲಸಗಳ ಮಧ್ಯೆ ದೇಶದ ಸಂಸ್ಕೃತಿ ಉಳಿಸುವುದಕ್ಕಾಗಿ ನಡೆಸಿದ ಸಂಘರ್ಷ ನಮ್ಮ ಕಣ್ಣ ಮುಂದಿದೆ. ನಮ್ಮ ಜವಾಬ್ದಾರಿ ಅರಿಯೋಣ. ಐಹಿಕ ಸುಖ ಭೋಗ ಕಂಠದ ಕಮಲವೇ ಪ್ರೇರಕ ಶಕ್ತಿಯೇ ಧನ್ಯೇ ಅಹಲ್ಯೆಯೇ. ಐಹಿಕ ಸುಖ ಭೋಗ ಕಂಠದ ಕಮಲವೇ ಹಾಲಾಹಲವನ್ನೇ ಹೆದರದೆ ಹೀರಿದೆ ಮೇರುವಿನಂದದಿ ಭುವಿಯಲ್ಲಿ ನಿಂದೆ. ಸಾತ್ವಿಕ ಕಳೆಯಿಂದ ಸುತ್ತೆಲ್ಲ ಬೆಳಗಿ